ಆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಯಾರಾಗ ಬಂದಿದ್ದೀರಾ ಅವರಲ್ಲಿ ಎರಡಂತೂ ಕ್ವಶನ್ ಅಂತೂ ಇರ್ತದೆ, ಹೌದೋ ಅಲ್ವೋ? ಯಾವ್ದು ಎರಡು ಕ್ವಶನ್? ಹೇಗೆ, ಯಾವ ತರ? ಹೇಗೆ ಅಂತಂದ್ರೆ ಹೌ, ಯಾವ ತರ ಅಂತಂದ್ರೆ ಅದ್ರ ಅಪ್ರೋಚ್ ಹೇಗೆ. ಈ ಪ್ರೋಗ್ರಾಮ್ನಲ್ಲಿ ಬೇಸಿಕಲಿ ಹೌ ಪಾರ್ಟ್ ಅಂತಂದ್ರೆ ಹೇಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲರೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವ್ರಿಗೆ ನೀವು ಸ್ಕೂಲಲ್ಲಿ ಓದ್ತಾ ಇರ್ತಾರಲ್ವಾ, ನೀವೇನೇ ಹೇಳ್ತೀರಾ ಸ್ಕೂಲಲ್ಲಿ ಓದ್ತಾರ ಹುಡುಗರಿಗೆ? ಏನ್ ಹೇಳ್ತೀರಾ ಹೇಳಿ? ಚೆನ್ನಾಗಿ ಓದು. ಅದೇ ಮಗ ಕೇಳ್ತಾನೆ ನಿನ್ನ ಚೆನ್ನಾಗಿ ಓದು ಅಂತಂದ್ರೆ, ಅಪ್ಪ ಅದು ಹೆಂಗ್ ಓದೋದು ಹೇಳು, ಹೌದಾನೆ? ಹೌ ಪಾರ್ಟ್. ಆಮೇಲೆ ಅದು ಯಾವ ತರ ಓದೋದು ಅಂದ್ರೆ ಯಾವ ತರ, ಅದನ್ನ ಅಪ್ರೋಚ್ ಅಂತ ಹೇಳ್ತಾರೆ ಅಲ್ವಾ? ಈ ಎರಡು ಪಾರ್ಟ್ ಈ MBE ಪ್ರೋಗ್ರಾಮ್ ನಲ್ಲಿ ಇದನ್ನ ಕವರೇಜ್ ಮಾಡ್ತಾರೆ. ಇವಾಗ ನಿಮ್ಮಲ್ಲಿ ಎರಡು ತರ ಬಿಸ್ನೆಸ್ ಮನ್ ಇದಾರಲ್ವಾ, ಮೂರ್ ತರ ಬಿಸ್ನೆಸ್ ಮನ್ ಆಕ್ಚುಲಿ. ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು, ಇನ್ನೊಬ್ರು ಬಿಸ್ನೆಸ್ ನಲ್ಲಿ ಇದ್ದಾರೆ 1 year ಇಂದ 2 years ಆಗಿರ್ತದೆ, ಇನ್ ಕೆಲವರು ಮೋರ್ ದೆನ್ 3 years ಆಗಿರ್ತದೆ. ಮೋರ್ ದೆನ್ 3 years ಆಗಿದ್ರೆ ನ್ಯಾಚುರಲಿ ಆ ಬಿಸ್ನೆಸ್ ಆಟೋ ಪೈಲಟ್ ಮೋಡ್ ನಲ್ಲಿ ಇರಬೇಕು. ಅಂದ್ರೆ ಆಟೋ ಪೈಲಟ್ ಮೋಡ್ ಅಂತಂದ್ರೆ ನೀವು ಇರ್ಲಿ ಇಲ್ದೆ ಇರ್ಲಿ ಬಿಸ್ನೆಸ್ ನಡೀತಾ ಇರಬೇಕು, ಹೌದು ಅಲ್ವಾ? ಇವಾಗ ಮೋರ್ ದೆನ್ 3 years ಇದ್ದವ್ರಿಗೆ ಆಟೋ ಪೈಲಟ್ ಮೋಡ್ ನಲ್ಲಿ ಇರಲ್ಲ. ಅದನ್ನ ಆಟೋ ಪೈಲಟ್ ಮೋಡ್ಗೆ ಯಾವ ತರ ತಗೊಂಡು ಹೋಗ್ಬೇಕು. ಹೌ ಪಾರ್ಟ್ ಅಂತಂದ್ರೆ ಯಾವ ತರ, ಯಾವ ಅಪ್ರೋಚ್ ನಲ್ಲಿ ನೀವು ಆ ಬಿಸ್ನೆಸ್ ನ ನಡೆಸಿದ್ರೆ ಯಾವ ತರ ನೀವು ಆಟೋ ಪೈಲಟ್ ಮೋಡ್ ನಲ್ಲಿ ಬರ್ಬೋದು. ಒಂದ್ಸಲ ಆಟೋ ಪೈಲಟ್ ಮೋಡ್ ನಲ್ಲಿ ಬಂದ್ಬಿಟ್ರೆ ಬಿಸ್ನೆಸ್ ನೀವು ಫ್ರೀ ಆಗ್ಬಿಡ್ತೀರ. ನೀವು ಆ ಫೋಕಸ್ ಏರಿಯಾದಿಂದ ಮತ್ತೆ ನೆಕ್ಸ್ಟ್ ಲೆವೆಲ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಲ್ವಾ? ಅದು ಈ ಪ್ರೋಗ್ರಾಮ್ ನಲ್ಲಿ ಬೇಸಿಕ್ ಆಗಿ ಕಲಿಸ್ಕೊಡ್ತಾರೆ, ಸೂಕ್ಷ್ಮವಾಗಿ. ಅಂದ್ರೆ ನಾನು ಫಸ್ಟ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಮಕ್ಕಳಿಗೆ ನೀನ್ ಫಸ್ಟ್ ಬಾರೋ ಕಾಲೇಜ್ ಫಸ್ಟ್ ಬಾರೋ ಸ್ಕೂಲಿಗೆ ಫಸ್ಟ್ ಬಾರೋ ಅಂತಂದ್ರೆ ಹೆಂಗಪ್ಪ ಅಂತ ಕೇಳ್ತಾನಲ್ಲ, ಅದು ಹೆಂಗಪ್ಪ ಹೌ ಪಾರ್ಟ್ನ ನಿಮ್ಗೆ ಈ ಇದರಲ್ಲಿ ಎಳೆ ಆಗಿ ನಿಮ್ಗೆ ಅದನ್ನ ಬಿಡಿಸ್ಕೊಡ್ತಾರೆ. ನಿಮ್ ತಲೆಯಲ್ಲಿ ಏನೇನು ಕ್ವಶನ್ಸ್ ಇರ್ತದಲ್ಲ, ಮತ್ತೆ ಅದು ಯಾವ ತರ ಮಾಡಬೇಕು ಅಂದ್ರೆ ಅದನ್ನ ಯಾವ ತರ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಅಪ್ರೋಚ್ ಅಂತ ಹೇಳ್ತಾರೆ ಅಲ್ವಾ? ಆ ಅಪ್ರೋಚ್ ನ ನಿಮ್ಗೆ ಬೇಸಿಕ್ ಲೆವೆಲ್ ಇಂದ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅದನ್ನೆಲ್ಲ ಅಪ್ರೋಚ್ ನೆಲ್ಲ ಕಲಿಸ್ಕೊಡ್ತಾರೆ. ಅದನ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗ್ತದೆ. ನೀವು ಯಾವುದೇ ಮೋಡ್ ನಲ್ಲಿ ಇರ್ಲಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿರ್ಲಿ, ಇಲ್ಲ 1 to 3 years ಬಿಸ್ನೆಸ್ ನಲ್ಲಿ ಇರ್ಲಿ, ಇಲ್ಲ ಮೋರ್ ದೆನ್ 3 years ಬಿಸ್ನೆಸ್ ನಲ್ಲಿ ಇದ್ರೆ ಅದನ್ನ ಯಾವ ಈಸಿಯಾಗಿ ಮಾಡಬಹುದು. ಅಂದ್ರೆ ನೀವೆಲ್ಲ ಕಲೀಲಿಕ್ಕಲ್ವಾ ಇಲ್ಲಿ ಬಂದಿರೋದು. ನಿಮ್ಗೆ ಯಾವುದೋ ಒಂದ್ರಲ್ಲಿ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ವರ್ಷಕ್ಕೆ ಇಷ್ಟೇ ಆದಾಯ ಇರ್ತದೆ, ಆ ಆದಾಯನ ನೀವು ಡಬಲ್ ಮಾಡಬೇಕು, ತ್ರಿಬಲ್ ಮಾಡಬೇಕು, ಇಂಟು 10 times ಮಾಡಬೇಕು ಅಂತ ನೀವು ಇಲ್ಲಿ ಬಂದಿದ್ದೀರಲ್ವಾ? ಅದನ್ನ ಹೇಗ್ ಮಾಡೋದು ಅದು ಇದರಲ್ಲಿ ಕವರ್ ಮಾಡ್ತಾರೆ. ನಿಮ್ಗೆ ಬೇಕಾಗಿರೋ ಕೆಲವು ಕ್ವಶನ್ಸ್, ಸೆಟ್ ಆಫ್ ಕ್ವಶನ್ಸ್ ನ ಟ್ರೈನಿಂಗ್ ನಲ್ಲೇ ಕೇಳ್ತಾರೆ. ನೀವು ಏನ್ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ, ನೀವು ಎದಕ್ ಬಂದಿದ್ದೀರಾ, ಅದಕ್ಕೆ ತಕ್ಕಂಗೆ ನಿಮ್ಗೆ ಒಂದೊಂದೇ ಹೇಳ್ಕೊಡ್ತಾರೆ ಬೇರೆ ಬೇರೆ ಜನಕ್ಕೆ. ಇದು ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅವ್ರಿಗೆ. ಇನ್ ಬೇರೆ ಬೇರೆ ಬಿಸ್ನೆಸ್ ಅವರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಸಿರಾಮಿಕ್ಸ್, ಇಲ್ಲ ಕೋಳಿ ಮೊಟ್ಟೆ ಮಾರೋದು, ಇಲ್ಲ ಕೋಳಿ ಮಾಂಸ ಮಾರೋದು. ಅದನ್ನ ಯಾವ ತರ ಇವಾಗ ಒಂದು 50 ಕೋಳಿ ಮಾತ್ರ ಮಾರ್ತಾ ಇರ್ತಾರೆ. ಅದನ್ನ 1 ಟನ್ ಹೆಂಗ್ ಮಾಡೋದು, 2 ಟನ್ ಕೋಳಿ ಹೆಂಗ್ ಮಾಡೋದು, ಯಾವ ತರ ಮಾಡೋದು, ಆ ಅಪ್ರೋಚ್ ಇದೆಯಲ್ಲ ಅದು ಇದರಲ್ಲಿ ಕವರೇಜ್ ಮಾಡ್ತಾರೆ. ಓಕೆ, ಎನಿಯೋ ಇದು ವೆರಿ ಗುಡ್ ಪ್ರೋಗ್ರಾಮ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತೆ ಲೈವ್ಲಿ ಆಗಿರ್ತದೆ. ಅಂದ್ರೆ ಲೈವ್ಲಿ ಅಂತಂತಂದ್ರೆ ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ಸ್ ಇರ್ತದೆ ಅದಕ್ಕೆ ಆನ್ಸರ್ ಅಂದ್ರೆ ಸೊಲ್ಯೂಷನ್ ನ ಈ ಇದರಲ್ಲಿ ಕವರೇಜ್ ಮಾಡ್ತಾರೆ. ಇಟ್ ಈಸ್ ಅ ವೆರಿ ಗುಡ್ ಪ್ರೋಗ್ರಾಮ್. ಪ್ಲೀಸ್ ಇದನ್ನ ದಯವಿಟ್ಟು ಇದನ್ನ ನೆಕ್ಸ್ಟ್ ಲೆವೆಲ್ ವರ್ಗು ತಗೊಂಡ್ಬೇಕು. ಯಾಕಂದ್ರೆ ಮನುಷ್ಯನ್ಗೆ ಬಹಳ ಇಂಪಾರ್ಟೆಂಟ್ ಏನು, ಡ್ರೀಮ್ ಅಲ್ವಾ? ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ,
ಡ್ರೀಮ್ ಈಸ್ ನಾಟ್ ವೆನ್ ಯು ಸ್ಲೀಪ್. ಅಂದ್ರೆ ಕನಸಿನಲ್ಲಿ ಬಂದಾಗ ಯಾವುದೋ ಒಂದು ಡ್ರೀಮ್ ಬರ್ತದೆ. ಇಟ್ ಈಸ್ ನಾಟ್ ಎ ಡ್ರೀಮ್. ಡ್ರೀಮ್ ಈಸ್ ಇಟ್ ವಿಲ್ ನಾಟ್ ಅಲೋ ಯು ಟು ಸ್ಲೀಪ್. ಅಂದ್ರೆ ಒಂದ್ಸಲ ಮನುಷ್ಯ ಮಾಡ್ಬೇಕು ಅಂತ ತಲೆಯಲ್ಲಿ ಒಕ್ಕಿಸ್ಕೊಂಡ್ಬಿಟ್ರೆ ಇಟ್ ವಿಲ್ ನಾಟ್ ಅಲೋ ಅಸ್ ಟು ಸ್ಲೀಪ್. ಅಂದ್ರೆ ಅದು ಮಲ್ಕೋಕ್ಕೂ ಬಿಡಲ್ಲ, ಮಾಡೋವರೆಗೂ ಎಂಡ್ವರೆಗೂ ತಗೊಂಡು ಹೋಗೋವರೆಗೂ ಅದು ಬಿಡಲ್ಲ. ಆ ಏನು ಪ್ರತಿ ದಿನದ್ದು ಪ್ರಯತ್ನಗಳು ಮಾಡ್ತೀರಾ ಅದನ್ನು ಯಾವ ರೀತಿಲಿ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಇವಾಗ ಅವ್ರ ಎಕ್ಸಾಂಪಲ್ ಹೇಳಿದ್ರಲ್ವಾ, ಯಾವ ಇದರಲ್ಲಿ ನೀವು ಡಿಸ್ಟರ್ಬ್ ಆಗ್ತೀರಾ, ಅದನ್ನು ಯಾವ ತರ ಹ್ಯಾಂಡಲ್ ಮಾಡೋದು, ಅದು ಅಪ್ರೋಚ್ ಹೇಳ್ಕೊಟ್ರಲ್ವಾ. ಅದೇ ತರ ಪ್ರತಿಯೊಂದರಲ್ಲೂ ಇವರು ಅಪ್ರೋಚ್ ಹೇಳ್ಕೊಡ್ತಾರೆ. ಅಪ್ರೋಚ್ ಒಂದ್ಸಲ ಅಪ್ರೋಚ್ ಆದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಹೇಳ್ಕೊಡ್ತಾರೆ ಅಲ್ವಾ. ಅದನ್ನ ಇದರಲ್ಲಿ ಕವರೇಜ್ ಮಾಡ್ತಾರೆ. ದಯವಿಟ್ಟು ಇದನ್ನ ಎಂಡ್ವರೆಗೂ ತಗೊಂಡೋಗಿ ಅದರದ್ದು ಅನುಕೂಲನ ಪಡೆದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನು ನಿಮ್ಮನ್ನ ನೋಡುವಂತ ಚಾನ್ಸ್ ಮಾಡ್ಕೊಡಿ. ಥ್ಯಾಂಕ್ ಯು. All the best. Thank you. ಸೊ ಇದ್ರ ಬಗ್ಗೆ ನಾವು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ, ಕಂಟಿನ್ಯೂಸ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ನಿಮ್ ಬಿಸ್ನೆಸ್ ಪ್ರಕಾರ ನಮ್ಗೆ 1 to 1 ಬೇಕಾದ್ರೂ ರಿಕ್ವೆಸ್ಟ್ ಮಾಡ್ಬೋದು. ನಾವು పర్సనల్ ఆಗಿ నిమ్ ಬಗ್ಗೆ ಬಂದ್ಬಿಟ್ಟು మాట్లాಡ್ತೀವಿ. సో ಇಲ್ಲಿ సర్ మీరు వస్తారా మీ బిజినెస్ గురించి ఏమైనా ఎక్స్ప్లెయిన్ చేయాలంటే వచ్చేసి చెప్పండి పర్లేదు. ಕಿರಣ್ MK ಅಂತ ಇವರು MK ಡೆವಲಪರ್ಸ್ ಅಂತ ಪ್ರಾಪರ್ಟೀಸ್ ಡೆವಲಪ್ ಮಾಡ್ತಿದ್ದಾರೆ. ಸೊ ಅವ್ರ ಪ್ರಾಪರ್ಟೀಸ್ ಎಲ್ಲ ದೊಡ್ಡ ದೊಡ್ಡ ಫ್ಲಾಟ್ಸ್ 5000 ಸ್ಕ್ವೇರ್ ಫೀಟ್ ಫ್ಲಾಟ್ಸ್ ಆ ತರ. ಸೊ ಯಾರ್ಗ ಯಾವ ಏರಿಯಾ ಸ್ಟಾರ್ಟ್ ಸಂಗತಿ ಏನ್ ಪ್ಲಾನ್ అనేది చెప్తే started on project villa project nearby Perisandra Bagapilli road. Okay, highway 4 kilometers ಇದೆ. It's coming out nice. As of now, the two places 16 acres is coming out. Okay, ಒಳ್ಳೆ amenities ಇದೆ. Just 50% work complete ಆಗಿದೆ. Just we started for marketing stage. Then that some more projects are coming in the road to Hyderabad. Okay. Two projects as of now we are tackling out. ಅದನ್ನು ಒಂದು 15 ದಿವಸ ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅದು ಸ್ಟಾರ್ಟ್ ಆಗ್ತಿದೆ. ಓಕೆ, ಬಟ್ ಮಾರ್ಕೆಟ್ ಚೆನ್ನಾಗಿದೆ ಆ ಕಡೆ. ಥಿಂಗ್ಸ್ ಆರ್ ಕಮಿಂಗ್ ಅಪ್ ನೈಸ್. ಓಕೆ, ಫ್ರಮ್ ದೇವನಹಳ್ಳಿ ಟು ಬಾಗೇಪಲ್ಲಿ ಚೆನ್ನಾಗಿದೆ ಮಾರ್ಕೆಟ್. ಆಸ್ ಅ ಅಪ್ಕಮಿಂಗ್ happening in it. So okay, okay. Lot of improvements, developmental activities are going on in the surroundings. And whatever you invested, won't go for nice investments. Very good investments wherever in locality towards highway. Now land appreciations are get better and better. Getting high range of appreciations we are getting. ಏನು 10 ರೂಪಾಯಿ ಮಾಡಿದ್ರೆ ನಷ್ಟ ಇಲ್ಲ. ಈಗ ನಾರ್ತ್ ಬೆಲ್ಟ್ ಅಲ್ಲಿ ಇಟ್ಸ್ ಲೈಕ್ ಫೈರ್. It started. As a small piece of land is very 5000 square feet. Yeah, anything you can invest. Okay. Whatever the land parcels you can invest in from North Side. ಚೆನ್ನಾಗಿದೆ ಮಾರ್ಕೆಟಿಂಗ್. ವೆರಿ ಗುಡ್. ಸೊ ಮಾರ್ಕೆಟಿಂಗು ಯಾವ ತರ ಪ್ಲಾನ್ ಮಾಡಿದ್ದೀರಾ ಸರ್ ನೀವು ಇವಾಗ? ಡಿಫರೆಂಟ್ ನಮ್ಮ ಮಾರ್ಕೆಟಿಂಗ್ ಟೀಮ್ ಇದ್ದಾರೆ. ಓಕೆ, ಥ್ರೂ ಫ್ರೆಂಡ್ಸ್, digital, whatever the sources possible we are doing marketing. Some allowances also are providing for the people who are getting the customers and leads who converted it. Correct. Good. ಇದು ಬೆನಿಫಿಟ್ ಏನಂದ್ರೆ ನೀವು ಇದು ನೀವು ಬೈ ಮಾಡೋದಕ್ಕೆ ಅವಶ್ಯಕತೆ ಅಕಸ್ಮಾತ್ ಬೇಡ ಅನ್ಸಿದ್ರು ನೀವ್ ಯಾರಿಗಾದ್ರೂ ರೆಫರ್ ಮಾಡೋ ಇದು ಅವ್ರಿಗೆ ಯಾರು ಲೊಕ್ಯಾಲಿಟಿ ಬೆನಿಫಿಟ್ ಗಿವಿಂಗ್ better benefits. ಏನ್ ಬಜೆಟ್ ಇದೆ ಸರ್? 50 lakhs villa projects, 5000 minimum square feet. More of amenities and residential project ಒಂದು ಬರ್ತಾ ಇದೆ ಅರೌಂಡ್ ರೆಡಿ ವಿಲ್ಲಾ 50 lakhs ರೆಡಿ ವಿಲ್ಲಾ ಪ್ಲಾಟ್ಸ್ ಮಾತ್ರ. ಫ್ಲಾಟ್ಸ್ ವಿಲ್ಲಾಸ್ ಅಲ್ಲ. 5000 ಸ್ಕ್ವೇರ್ ಫೀಟ್ ಅಲ್ಲಿ 50 lakh ಸಿಕ್ಕಲ್ಲ. ಇಲ್ಲ
land, it was converted land, DC conversion and ಲೋನ್ಸ್ ಎಲ್ಲ ಸಿಗ್ತದೆ, ನ್ಯಾಷನಲೈಸ್ ಬ್ಯಾಂಕ್ಸ್ ಎಲ್ಲ ಲೋನ್ ಸಿಗ್ತಾ ಇದೆ, ಚೆನ್ನಾಗಿ ಬರ್ತದೆ, ಅಮ್ಯುನಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ವಿಲ್ ಬಿ ಬಿಕೇಮ್ ಸಮ್ ಟ್ರೇಡ್ ಮಾರ್ಕ್ ಪ್ರಾಜೆಕ್ಟ್ ತರ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಒಂದು ಬಂದಿದೆ ನಮಗೆ, ಇನ್ ಬಿಟ್ವೀನ್ ಸ್ವಲ್ಪ ಡೆವಲಪ್ಮೆಂಟ್ ಅಂಡ್ ಮಾರ್ಕೆಟಿಂಗ್, ಅದು ದಟ್ ಆಲ್ಸೋ ವಿ ಆರ್ ಟ್ಯಾಕ್ಲಿಂಗ್ ಇಟ್. 8.5 acres. Initially we are starting 2.5 acres. In another 15 days it is starting in 15,000 square budget. Highway ಇಂದ ಒಂದು 300 meters ಅಷ್ಟೇ, ಅದನ್ನು ಚೆನ್ನಾಗಿದೆ. ಅದೇ ಬಾಗೇಪಲ್ಲಿ ಹೈವೇಗೆ ನಿಯರ್ ಮೆಡಿಕಲ್ ಬಿಗ್ ಬೇ ಇದೆ, ಬಿಗ್ ಬೇ ಎಲ್ಲ ಇದೆ. ಪ್ರಣವ್ ಅಲ್ಲಿ ಸ್ವಲ್ಪ ಕ್ಯಾಲಿಫೋರ್ನಿಯಾ ರಿಸಾರ್ಟ್ಸ್ ಅಂತ ಒಂದು 120 acres ಬರ್ತದೆ, ಚೆನ್ನಾಗಿದೆ, ಲೊಕಾಲಿಟಿ ಚೆನ್ನಾಗಿದೆ. You can try it out. Anything you can contact reach ನಮ್ಮ ಆಫೀಸ್ ಇರೋ ಜೈಪುರ ಸರ್. And also, I requested to give prospectus about your company if you have to each and everyone. And better to give Soft copy. Okay, you can forward to me. I will forward to you. Thank you very much, sir. And it's a pleasure to see you because ನಾನು ಅವರು ಈ ತರ ಮಾತಾಡ್ಬೇಕು ಸರ್ ಅಂತ ಒಂದು ಪ್ರಾಜೆಕ್ಟ್ ಬಗ್ಗೆ ಕಳ್ಸಿದ್ರು. ಸರ್ ಸಾಯಂಕಾಲ ಸಿಗೋಣ ಬನ್ನಿ ಆರಾಮಾಗಿ ಮಾತಾಡೋಣ ಅಂತಂದೆ. ಅವರು ನಿಜಾನ ಸುಳ್ಳ ಅಂತ ಅನ್ಕೊಂಡಿಲ್ಲ, ನೆಕ್ಸ್ಟ್ ಬಂದ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಸರ್ ಮಾತಾಡೋಣ ಬನ್ನಿ ಅಂತ ಕರೀತಿದಂಗೆ ಬಂದ್ಬಿಟ್ಟು ಅವ್ರ ಪ್ರಾಜೆಕ್ಟ್ ಬಗ್ಗೆ ಒಂದು ಅವ್ರಿಗೂ ಏನಾದ್ರು ಬೆನಿಫಿಟ್ ಆಗ್ಬೇಕು. ಇಲ್ಲಿ ಬಂದಿದೀವಿ ಅಂದ್ರೆ ಏನಂದ್ರೆ ವಿನ್ ಅಂಡ್ ವಿನ್ ಸಿಚುಯೇಷನ್. ನಮಗೂ ಸ್ವಲ್ಪ ಬೆನಿಫಿಟ್ ಇರ್ಬೋದು, ಬಟ್ ನಿಮ್ಗೂ ಅದರಲ್ಲಿ ನಮ್ಗಿಂತ ಜಾಸ್ತಿ ಬೆನಿಫಿಟ್ ಬರ್ಬೇಕು. ಫಾರ್ ಎಕ್ಸಾಂಪಲ್ you people also going to win. both ಆತರ ನಾವು ಅನ್ಕೊಂಡ್ರೆ ಆಗುತ್ತೆ, ನಾನು ಅನ್ಕೊಂಡ್ರೆ ಆಗಲ್ಲ. ಇದ್ರಲ್ಲಿ ಸೆಲ್ಫಿಶ್ನೆಸ್ ಅನ್ನೋದಕ್ಕಿಂತಾನು ನಮ್ಮ ಇದ್ರಲ್ಲಿ ನಿಜ ಇದ್ದು, ಆನೆಸ್ಟಿ ಇದ್ದು, ಟ್ರೂತ್ ಇದ್ರೆ ಯಾವ್ದೇ ಕೆಲಸನೇ ಆಗ್ಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ಬೋದು, ಇನ್ನ ಕಷ್ಟ ಆಗ್ಬೋದು, ಬಟ್ ಅದ್ರ ಸಕ್ಸಸ್ ಅಂತೂ ಸಿಗೋದು ಕಂಪಲ್ಸರಿ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ನಮ್ಮ ಹತ್ರ ವರ್ಕ್ ಮಾಡೋರು ಅಂತವ್ರೆ ಇರ್ತಾರೆ. ನಮ್ಮ ಅಲೋನ್ಸಸ್ compared to other market, we are paying the better offer because we are in starting and we wanted people customers and we want both the people to enjoy the things. ನಾವೇ ತಿನ್ಬೇಕಂತ ಏನಿಲ್ಲ, ಎಲ್ಲರೂ whoever supports they need to enjoy. Like that we have designed the marketing strategy also. Everybody has to win. Business is win-win situation. ಸೊ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅನ್ಸಿದ್ರೆ ಒಂದೊಂದು ಫೀಡ್ಬ್ಯಾಕ್ ಅಥವಾ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಏನಾದ್ರು ಇನ್ನ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಏನಾದ್ರು ಇದ್ರೂ ಕೇಳ್ಬೋದು ನಿಮ್ ಬಿಸ್ನೆಸ್ ಬಗ್ಗೆ. ನಾನು ಅದನ್ನ ಯಾವ ತರ ಆನ್ಸರ್ ಮಾಡ್ಬೋದು ಅಂತಾನು, ನಿಮ್ ಪರ್ಟಿಕ್ಯುಲರ್ ಆಗಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಇಲ್ಲ ಇನ್ನ ಏನಾದ್ರು ಫೀಡ್ಬ್ಯಾಕ್ ಕೊಡೋ ಅಂದ್ರೂ ಆಕ್ಚುಲಿ ವಿ ಅಕ್ಸೆಪ್ಟ್ ಫೀಡ್ಬ್ಯಾಕ್ಸ್. ಫಸ್ಟ್ ನಾನು ಫೀಡ್ಬ್ಯಾಕ್ಸ್ಗೆ ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದ್ರೆ ನಾನು ಕಲ್ತಷ್ಟು ನನಗೆ ಒಳ್ಳೇದದು. ಏನಂದ್ರೆ ಎಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿರೋ ಅದ್ರಲ್ಲಿ ನಾನು 1% ಅಲ್ಲೂ ನಾನು ಇಂಪ್ರೂವ್ ಮಾಡ್ಕೊಂತ ಹೋಗ್ತಾ 100% ರೀಚ್ ಆಗುತ್ತೆ. ಯಾವ್ದೇ ಫೀಡ್ಬ್ಯಾಕ್ ನ ಅಕ್ಸೆಪ್ಟ್ ಮಾಡ್ತಾರೆ. ಕೆಲವರೆಲ್ಲ ಏನಂದ್ರೆ ಫೀಡ್ಬ್ಯಾಕ್ ಕೊಡ್ತಿದ್ದಂಗೆ ಅದಕ್ಕೆ ಆಪೋಸಿಟ್ ಮಾತಾಡ್ಬಿಡ್ತಾರೆ. ನಾವ್ ಆತರ ಮಾಡೋಕೆ ನನಗಿಷ್ಟ ಇಲ್ಲ. ಏನಂದ್ರೆ ಅವ್ರು ಹೇಳಿರೋದ್ರಲ್ಲಿ ಎಷ್ಟು ಕರೆಕ್ಟ್ ಇದೆ, ಎಷ್ಟು ತಪ್ಪಿದೆ, ಮತ್ತೆ ಅದು ನೀನು ಚೇಂಜ್ ಆಗ್ಬೇಕು ಅಂತಿದ್ರೆ ನೀನ್ ಅಕ್ಸೆಪ್ಟ್ ಮಾಡು. ಫಸ್ಟ್ ನೀನ್ ತಪ್ಪು ಅಂದ್ರೆ ತಪ್ಪನ್ನ ಅಕ್ಸೆಪ್ಟ್ ಮಾಡು, ಮತ್ತೆ ಅದರಿಂದ ಆಚೆಗೆ ಬಂದು ಇನ್ನ ಬೆಟರ್ ವೇ ಅಲ್ಲಿ ಯಾವ ತರ ಪ್ರೆಸೆಂಟ್ ಮಾಡ್ಬೋದು, ಯಾವ ತರ ನೀನ್ ಅವ್ರಿಗೆ ಅರ್ಥ ಆಗೋ ತರ ಹೇಳ್ಕೊಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಕಸ್ಟಮರ್ ಆಗ್ಲಿ ಸೇಲ್ಸ್ಗೆ ಬಂದ್ಬಿಡ್ತಾರೆ, ಎಂಕ್ವೈರಿ ಆಗಿ ಬರ್ತಾರೆ, ಒಂದೇ ಸಲ ಡೈರೆಕ್ಟ್ ಆಗಿ ನಿಮ್ಗೆ ಸೇಲ್ ಆಗ್ಬಿಡಲ್ಲ. ಫಸ್ಟ್ ಅವರು ಅವೇರ್ನೆಸ್ ತಗೊಂತಾರೆ. ಇವಾಗ ಕಿರಣ್ ಸರ್ ಬಗ್ಗೆ ಹೇಳಿದೆ, ಇವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಇವರು ರಿಯಲ್ ಎಸ್ಟೇಟ್ ಅಲ್ಲಿ ಇದಾರೆ ಅಂತ ಐಡಿಯಾ ಬರುತ್ತೆ, ಬಟ್ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬಿಡಲ್ಲ. ಏನಂದ್ರೆ ಇವಾಗ ಕಿರಣ್ ಸರ್ ಇದೇ ತರನೇ 4-5 ಸಲ ನಿಮ್ಗೆ ಮಖ ಪರಿಚಯ ಆಗ್ತಾ ಇರುತ್ತಲ್ಲ, ಆವಾಗ ಒಂದು ಇದು ಬರುತ್ತೆ, ಏನೋ ಅವೇರ್ನೆಸ್ ಆಗಿರುತ್ತೆ, ಮತ್ತೆ ಎಂಕ್ವೈರಿ ಬರುತ್ತೆ. ಎಂಕ್ವೈರಿ ಆದಾಗ ಏನ್ ಮಾಡ್ತೀರಾ ನೀವು, ಈ ಫ್ಲಾಟ್ ಬಿಟ್ಟು ಇನ್ನೆಲ್ಲಾದ್ರೂ ಇದ್ ಮಾಡ್ತಿದ್ದೀರಾ, ನಾನು ಈ ತರ ಅಪಾರ್ಟ್ಮೆಂಟ್ ನೋಡ್ತಿದ್ದೆ, ನಿಮ್ಗೆ ಯಾವ್ದಾದ್ರು ಕಾಂಟ್ಯಾಕ್ಟ್ ಇದೆಯಾ, ಈ ತರ ಎಂಕ್ವೈರಿ ಮಾಡ್ತಾರೆ. ಇವ್ರಿಗೆ ಗೊತ್ತಿದ್ಯಾ ಇಲ್ವಾ, ಇವ್ರಿಗೆ ನಾಲೆಜ್ ಇದೆಯಾ ಇಲ್ವಾ ಅಂತ ತಿಳ್ಕೊಂತಾರೆ ಫಸ್ಟ್. ಮತ್ತೆ ಎಂಕ್ವೈರಿ ಮಾಡಿದ್ಮೇಲೆ ಟ್ರಸ್ಟ್ ಬರೋದು. ಇವರು ನೀವ್ ಏನೇನ್ ಕೇಳ್ತಿರೋ ಕ್ವಶನ್ಸ್ ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದಾಗ ಮಾತ್ರ ನಿಮ್ ನಂಬಿಕೆ ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಸೇಲ್, ಅಂದ್ರೆ ಟ್ರಸ್ಟ್ ಬಿಲ್ಡ್ ಮಾಡ್ಬೇಕು. ಟ್ರಸ್ಟ್ ಬಿಲ್ಡ್ ಮಾಡೋದಕ್ಕೆ ಏನಂದ್ರೆ ನಿಮ್ಗೆ ನಾನು ಎಷ್ಟು ನೀವ್ ಕೇಳ್ತಿರೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಮತ್ತೆ ಅದಕ್ಕೆ ಸೊಲ್ಯೂಷನ್ ಮಾಡ್ಕೊಂತ ಹೋಗ್ತಾ ಇರ್ತೀವಲ್ಲ, ಆವಾಗ ಟ್ರಸ್ಟ್ ಅನ್ನೋದು ಬರುತ್ತೆ, ಆವಾಗ ಸೇಲ್ ಆಗುತ್ತೆ. ಸೊ ಇಟ್ಸ್ ಎ ಪ್ರೋಸೆಸ್. ಈ ಪ್ರೋಸೆಸ್ ನ ಅರ್ಥ ಮಾಡ್ಕೊಂಡು ಯಾವ ತರ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋದನ್ನೇ ಇಂಪಾರ್ಟೆಂಟ್ ಆಗಿದೆ. ಈ ತರ ನಾನು ಪ್ಲಾನ್ ಮಾಡ್ತೀನಿ, ಈ ತರನೇ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ಮತ್ತೆ ಈ ತರನೇ ನಾನು
ನನ್ನ ಕ್ಲೈಂಟ್ಸ್ಗೂ ಟೀಚ್ ಮಾಡ್ತೀನಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಮಾಡೋದಕ್ಕೆ ಬಿಸ್ನೆಸ್ ಅಲ್ಲಿ ಆಗಲ್ಲ, ಬಟ್ ಅದು ಸ್ಟೇಜ್ ಅನ್ನೋದು ಇರುತ್ತೆ. ಆ ಸ್ಟೇಜ್ ಬೈ ಸ್ಟೇಜ್ ಯಾವ ತರ ಹೋಗ್ಬೇಕು, ಮತ್ತೆ ಎಲ್ಲಿ ಲೀಕೇಜಸ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಅಲ್ಲಿ ಲೀಕೇಜಸ್ ಜಾಸ್ತಿ ಇದ್ದಾಗ ಈ ಪ್ರಾಬ್ಲಮ್ ಬರುತ್ತೆ, ಏನು ದುಡ್ಡು ಬರೋದು ಹೋಗೋದು ಗೊತ್ತಾಗ್ತಾ ಇರಲ್ಲ, ಸಾಲ ಬೆಳಿತಾನೆ ಇರುತ್ತೆ, ಮತ್ತೆ ಏನೋ ಮಿನಿಮಮ್ ಬ್ಯಾಲೆನ್ಸ್ ಮಾತ್ರ ಪೇ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ ಕ್ರೆಡಿಟ್ ಕಾರ್ಡ್ಸ್ ನ. ಅದರಿಂದ ಸಿಬಿಲ್ ಯಾವ ತರ ಎಫೆಕ್ಟ್ ಆಗುತ್ತೆ, ಸಿಬಿಲ್ ಅಂದ್ರೆ ಏನು ಆಕ್ಚುಲಿ, ಮತ್ತೆ ಬ್ಯಾಂಕ್ ಅಲ್ಲಿ MSME ಲೋನ್ಸ್ ಯಾವ ತರ ತೆಗಿಬೇಕು, MSME ಲೋನ್ಸ್ ತೆಗಿಯೋದಕ್ಕೆ ಏನೆಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ, ಇದು ಪ್ರತಿಯೊಂದು ಇದ್ರಲ್ಲೂ ಒಂದೇ ಇದ್ರಲ್ಲ, ಬಿಸ್ನೆಸ್ ಓವರ್ ಅಲ್ಲಿ ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋ ಇದ್ರ ಇಂಟೆನ್ಷನ್ ಇಂದಾನೆ ಈ ಬಿಸ್ನೆಸ್ ಮೇಡ್ ಈಸಿ ಅನ್ನೋ ಕಾನ್ಸೆಪ್ಟ್ ನ ತಂದಿರೋದು. ಸೊ ನೀವು ಇದ್ರಲ್ಲಿ ನಾವು ಇವಾಗ ಫ್ರೀ ಸೆಷನ್ಸ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಕ್ಲೈಂಟ್ ಆಗಿರೋದ್ರಿಂದ ನಮ್ ಕ್ಲೈಂಟ್ಗೆ ನಾವು ಅಬ್ಸರ್ವ್ ಮಾಡ್ದಂಗೆ ಸ್ಕೇಲ್ ಅಪ್ ಅಷ್ಟೊಂದು ಆಗ್ತಾ ಇಲ್ಲ. ಬಿಸ್ನೆಸ್ ಮಾಡ್ತಾ ಇದಾರೆ, ಟರ್ನ್ ಓವರ್ ಆಗ್ತಾ ಇದೆ, ಬಟ್ ಅದ್ರಲ್ಲಿ ಪ್ರಾಫಿಟ್ ಮಾರ್ಜಿನ್ ಇಲ್ಲ ಅಂದ್ರೆ ಇನ್ಕ್ರೀಸ್ 1x 2x ಆಗ್ತಾ ಇದೆ, ಬಟ್ ಅದನ್ನ 5x 10x ಗೆ ಯಾವ ತರ ತಗೊಂಡ್ ಹೋಗ್ಬೇಕು. ಅವ್ರು ಡಬಲ್ ಬಿಸ್ನೆಸ್ ಆದಾಗ ಆಟೋಮೆಟಿಕಲಿ ಅವ್ರು ನಮ್ಗೆ ಪೇ ಮಾಡೋದಕ್ಕೂ ಖುಷಿಯಾಗಿ ಪೇ ಮಾಡ್ತಾರೆ. ಕೆಲವರೆಲ್ಲ 500 rupees ಪೇ ಮಾಡೋದಕ್ಕೂ ಒಂದೊಂದ್ಸಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದು ನಾನು ಯೋಚನೆ ಮಾಡಿದಾಗ 500 rupees ಗೆ ಇಷ್ಟು ಫೀಲ್ ಆಗ್ತಾ ಇದ್ರಲ್ಲ, ಇವ್ರ ಬಿಸ್ನೆಸ್ ಅಲ್ಲಿ ಏನೆಲ್ಲ ತಪ್ಪುಗಳಿದೆ, ಈ ತರ ಅನಲೈಸ್ ಮಾಡ್ಕೊಂಡು ಹೋದಾಗ ಇದೆಲ್ಲ ತಪ್ಪುಗಳು ನಾವು ಐಡೆಂಟಿಫೈ ಮಾಡಿದ್ವಿ ಫಸ್ಟ್, ಇವೆಲ್ಲ ಇದಾವೆ ಅಂತ. ಸೊ ಇದನ್ನ ನಾವು ಅವ್ರ ಬೆನಿಫಿಟ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಫ್ರೀ ಆಗಿ ಹೇಳ್ಕೊಡ್ತಾ ಇರೋಣ ಅವ್ರಿಗೆ. ನಮ್ಗೆ ಬರ್ಬೇಕು ಫಸ್ಟ್, ನಮ್ಗೆ ಬಂದ್ಮೇಲೆ ಮತ್ತೆ ಅವ್ರು ನಮ್ ಜೊತೆ ಟೈಪ್ ಆಗ್ತಾರೆ. ಸೊ ಅಷ್ಟವರೆಗೂ ನಮ್ ಬೆಸ್ಟ್ ನಾವು ಕೊಡೋದಕ್ಕೆ ಟ್ರೈ ಮಾಡ್ತಾ ಇರೋಣ ಅಂತ. ವೀಕ್ಲಿ ಥರ್ಸ್ಡೇ 7:30 to ಟೈಮ್ ನೋಡ್ಕೊಂಡು ಇದ್ ಮಾಡ್ತಾ ಇರ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅವ್ರು ಆನ್ಲೈನ್ ಅಲ್ಲಿ ಯಾವಾಗ ಫ್ರೀ ಇದಾರೋ ಅವಾಗ ಅಟೆಂಡ್ ಮಾಡ್ಬೋದು. ಮತ್ತೆ ನಿಮ್ ಮಕ್ಕಳಿಗೆ ಯಾರಿಗಾದ್ರೂ ಅಟೆಂಡ್ ಮಾಡಿಸ್ಬೇಕು ಅಂತ ಅಟೆಂಡ್ ಮಾಡಿಸ್ಬೋದು. ಏನೇ ಕಾನ್ಸೆಪ್ಟ್ ಇದ್ರು ಅದನ್ನ ನಮ್ಮ ಹತ್ರ ಒಂದು ಕನ್ಸಲ್ಟ್ ಮಾಡಿದ್ರೆ ನಾವು ಅದನ್ನ ಯಾವ ತರ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀವಿ. ನಿಮ್ಗೆ ಅದು ಕರೆಕ್ಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ಇದ್ ಮಾಡ್ಬೋದು. ಸೊ ಈ ಕಾನ್ಸೆಪ್ಟ್ ಇದನ್ನ ತಂದಿದೀವಿ. ಸೊ ನಂಬಿಕೆ ಇಟ್ಟು ಥ್ಯಾಂಕ್ ಯು ಎಲ್ಲರೂ ಬಂದು ಈ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಆಗಿ ನಡೆಸಿರೋದಕ್ಕೆ. ಅಂಡ್ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಇಲ್ಲ ಓಕೆ, ನಮಸ್ಕಾರ. ನಾನು ಸತ್ಯ ಅಂತ ಹೇಳಿ. ಗಿರೀಶ್ ಅವರು ಸುಮಾರು 7 ವರ್ಷದಿಂದ ನನಗೆ ಗೊತ್ತು. ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದಕ್ಕೆ ಮುಂಚೆ ಆಡಿಟ್ ಪರ್ಪಸ್ ಆಗಿ ನನ್ನ ಮಕ್ಕಳಿಗೋಸ್ಕರ ಬೇರೆ ಮಾಡಿಸ್ತಿದ್ದೆ. ಕೆಲವೊಂದು ಕಾರಣದಿಂದ ಬಹಳ ತೊಂದರೆ ಆಗ್ತಿತ್ತು ನನಗೆ. ತೊಂದರೆ ಅಂದ್ರೆ ಯಾವ ತರ ತೊಂದರೆ ಅಂದ್ರೆ, ನಾನು ಇವತ್ತು ಪೆನಾಲ್ಟಿನ GST ಲಾಕ್ ಮಾಡ್ಬೇಕು ನಾನು ಮಾಡಿದ ತಪ್ಪಿಗೆ. ಅಂದ್ರೆ ಅನ್ ಟೈಮ್ಗೆ ಪೇ ಮಾಡಿಲ್ಲ, ಪೆನಾಲ್ಟಿ ಮೇಲೆ ಪೆನಾಲ್ಟಿ ನಾನು ಕಟ್ಟಕ್ಕಾಗಿಲ್ಲ, ಆ ಪರಿಸ್ಥಿತಿ ಬಂದಿತ್ತು. ಇದೆಲ್ಲ ನೋಡ್ಕೊಂಡಾದ್ಮೇಲೆ ಮತ್ತೆ ನಮ್ಮ ಲ್ಯಾಂಡ್ ಲಾರ್ಡು ರೆಫರ್ ಮಾಡಿತ್ತು. ಇವ್ರ ಹತ್ರ ಬಂದ್ವಿ. ಅವತ್ತಿಂದ ಇದುವರೆಗೂ ಇವ್ರ ಹತ್ರ GST ಪೇ ಮಾಡ್ರಿ ಅಂತ ಹೇಳಿಲ್ಲ, ಅವ್ರು ಕಟ್ತಾರೆ GST ಪೇ ಮಾಡ್ರಿ, ಇಷ್ಟ ಇದೆ, ಈ ತರ ಅಪ್ಡೇಟ್ ಆಗ್ತಾ ಇರ್ತಾರೆ. This is one kind of dedication. Is what I want to say. Thank you very much, sir. Regarding this program, basics ತುಂಬಾ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದಾರೆ. ಆಲ್ ಯಂಗ್ಸ್ಟರ್ಸ್, ನನ್ನಂತೂ ಸೇರಿ, ಮಸ್ಟ್ ಲರ್ನ್. ಯಾಕಂದ್ರೆ ಲಾಟ್ಸ್ ಆಫ್ MBAs ಅನ್ನ ಮಾಡಿ ದೊಡ್ಡ ಸೆಮಿನಾರ್ಸ್, ಕಾನ್ಫರೆನ್ಸಸ್ ಇರ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಬಟ್ ಇವ್ರು ಹೇಳ್ಕೊಡೋದು ಆಗಲ್ಲ. ಇಸ್ ವಾಟ್ ಮೈ ಪರ್ಸನಲ್ ಫೀಲಿಂಗ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ದಿಸ್ ಟೈಪ್ ಆಫ್ ಬ್ಲೆಸ್ಸಿಂಗ್ಸ್ ವಿ ನೀಡ್. ಅಂದ್ರೆ ನಮ್ಗೆ ದುಡ್ಡು ಬೇಕಾಗಿಲ್ಲ, ಈ ತರ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತಲ್ಲ, ಇದು ನಮ್ಗೆ ಸಾಕು. ಇದಕ್ಕೋಸ್ಕರ ನಾವು ವರ್ಕ್ ಮಾಡ್ತಾ ಇರೋದು. ಏನಂದ್ರೆ ನಮ್ಮಿಂದ ಒಂದು 10 ಜನಕ್ಕೆ ಹೆಲ್ಪ್ ಆಗ್ಬೇಕು, ಆ ಫೀಲಿಂಗ್ ಬರ್ಬೇಕು ಅವ್ರಿಗೆ. ಅದೊಂದಕ್ಕೋಸ್ಕರನೇ ನಾವು ಇದು ವರ್ಕ್ ಮಾಡ್ತಾ ಇರೋದು. ನಾನು ಯಾವಾಗ್ಲೂ ನನ್ನ ಸೆಷನ್ ತಗೊಳ್ಳುವಾಗ ಒಂದೇ ಒಂದು ಉದ್ದೇಶದಿಂದ ಮಾಡ್ತೀನಿ. ಯಾವಾಗ್ಲೂ ಹೇಳಿದ್ದೆ, ಹುಟ್ಟಿದೀನಿ ಸಾಯ್ತೀನಿ, ಅದಂತೂ ನನಗೆ ಗೊತ್ತು. ಮಧ್ಯದಲ್ಲಿ ಎಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡಬಲ್ಲೆ, ಯಾರಿಗೆಲ್ಲ ಲೈಫ್ ಅಲ್ಲಿ ಒಂದು ಚೇಂಜ್ ಅನ್ನೋದು ತಗೊಂಡ್ ಬರಬಲ್ಲೆ ಅನ್ನೋದಕ್ಕೋಸ್ಕರನೇ ವರ್ಕ್ ಮಾಡ್ತಾ ಇದೀನಿ. ಇದೇ ನನ್ನ ಪರ್ಪಸ್. ಮತ್ತೆ ನಾನು ನಂಬಿರೋರ್ನ ನಾನು ಸಾಯೋ ಗಂಟನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇದೊಂದು ಗ್ಯಾರಂಟಿನ ನಾನು 100% ಕೊಡಬಲ್ಲೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ. ಸೊ ವಿ ಕ್ಯಾನ್ ಎಸ್ ರಾಣ. ಹಾಯ್, ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾನು ಒಂದು 25 years ಇಂದ ಬೆಂಗಳೂರಲ್ಲೇ ಇದ್ದೀನಿ. ಬಂದಾಗಿಂದ ಒಂದೇ ಬಿಸ್ನೆಸ್, ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸ್ತಾ ಇರ್ತೀನಿ. ಈಗ ಇಲ್ಲಿ ನಮ್ಮ ಸಾಯಿ ಫೀಲಿಂಗ್ ಅಲ್ಲಿ ಬಂದ ಮೇಲೆ ಬಿಸ್ನೆಸ್ ಡೆವಲಪ್ ಆಗಿದೆ. ಆಕ್ಚುಲಿ ಗಿರೀಶ್ ಸರ್ ಅವ್ರದ್ದೇ ನಾನು ಕೆಲಸ, ಇಂಟೀರಿಯರ್ ಎಲ್ಲ ಫಸ್ಟ್ ಕೆಲಸ ನಾನೇ ಮಾಡ್ಕೊಟ್ಟಿದ್ದೆ. ಮತ್ತೆ ಹಂಗೆ ಮೂವ್ ಆಗ್ತಾ ಇದ್ವಿ. ಸರ್ ಹತ್ರ ನಾನು GST ಮಾಡ್ಕೊಟ್ಟಿದ್ದು ನನ್ಗೆ ಗಿರೀಶ್ ಸರ್ ಅವರೇ. ಮತ್ತೆ ನನಗೆ ಆಡಿಟಿಂಗ್ ಎಲ್ಲ ಹೇಳ್ಕೊಡ್ತಾ ಇರೋದು ಅವರೆಲ್ಲ ಅದೇ. ಅದು ನನ್ನ ಬಗ್ಗೆ ಎಜುಕೇಶನ್ ಅಂತ ಕಡಿಮೆ ಇರ್ಬೋದು, ಬಟ್
ಬಿಸ್ನೆಸ್ ಅಂತೂ ನಾನು ತುಂಬಾ ಡೆವಲಪ್ ಮಾಡ್ಕೊಂಡಿದ್ದೀನಿ. ನನ್ನ ಸಜೆಷನ್ ಏನಂದ್ರೆ ಸಾಯಿ ಫೀಲಿಂಗ್ ಅಲ್ಲಿ ಎಲ್ಲರೂ ಆಡಿಟಿಂಗ್ ಬರ್ತಾ ಇರ್ತಾರೆ ಮಂತ್ಲಿ. ಸಪೋಸ್ ಕಿರಣ್ ಸರ್ ಇರ್ಬೋದು, ನರೇಂದ್ರ ಸರ್ ಇರ್ಬೋದು, ಅವ್ರ ಪ್ರೊಫೆಷನಲ್ ಒಬ್ಬೊಬ್ರದ್ದು ಒಂದೊಂದ್ ತರ ಇದೆ. ನೀವು ರಿಯಲ್ ಎಸ್ಟೇಟ್ ಇರ್ಬೋದು, ಇವರು ಮೆಡಿಕಲ್ ಇರ್ಬೋದು, ಆ ತರ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು, ಈಗ ಸಪೋಸ್ ಏನಾದ್ರು ವರ್ಕ್, ಈಗ ನಂದು ಏನಿದೆ ವರ್ಕ್, ಇಂಟೀರಿಯರ್ ಆಗ್ಲಿ, ವಿಂಡೋಸ್ ಆಗ್ಲಿ, ಗ್ಲಾಸ್ ವರ್ಕ್ ಏನಾದ್ರು ಇದ್ರೆ ನಮ್ ಗ್ರೂಪ್ ಅವ್ರದ್ದು ಮಾಡ್ಕೊಂಡ್ರೆ, ಈಗ ನನ್ಗೇನಾದ್ರೂ ಸೈಟ್ ಎಲ್ಲಾದ್ರೂ ಪರ್ಚೇಸ್ ಬೇಕಂದ್ರೆ ನಾನು ಕಿರಣ್ ಸರ್ ಕೇಳ್ಬೋದು, ಇವೆಲ್ಲ ಏನಾದ್ರು ಬೇಕು ಅಂದ್ರೆ ಸಾರ್ ಅವ್ರನ್ನ ಕೇಳ್ಬೋದು. ಆ ಪ್ರೊಫೆಷನಲ್ ಏನಿದೆ ಅವ್ರದ್ದು ಒಂದು ಗ್ರೂಪ್ ಮಾಡ್ಬಿಟ್ಟು, ಸಾಯಿ ಫೀಲಿಂಗ್ ಅವರು ಇವ್ರು ಈ ಕೆಲಸ ಮಾಡ್ತಾರೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಗ್ರೂಪ್ ಮಾಡ್ಬಿಟ್ರಿ. ಈಗ ಏನು MPE ಅಂತ ಏನಿದೆ ಅದು ಡೈಲಿ ಮಾಡ್ತಾ ಇದ್ದಾಗ ಬೇರೆಯವರು, ಈಗ ನನ್ ಸಪೋಸ್ ನನ್ಗೆ ಏನಾದ್ರು ಕೆಲಸ, ಎಲ್ಲಾದ್ರೂ ಜಾಗ ಬೇಕು, ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಇಂಥ ಜಾಗದಲ್ಲಿ ನಾನು ಜಾಗ ನೋಡ್ತಾ ಇದ್ದೀನಿ, ನಿಮ್ಗೆ ಪರವಾಗಿದೆಯಾ, ಹಿಂಗಿದೆ, ಇಲ್ಲ ನಿಮ್ದು ಏನಿದೆ ಸರ್, ನಿಮ್ ರೇಟ್ ಏನಿದೆ ಅಂತ ತಿಳ್ಕೊಂಡು ಬಿಸ್ನೆಸ್ ಡೆವಲಪ್ ಮಾಡ್ಕೋಬಹುದು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ನನಗೂ ಬೇರೆಯವ್ರು ಏನಾದ್ರು ಕೆಲಸ ಇದ್ದಾಗ ಗ್ರೂಪ್ ಅಲ್ಲಿ ಕೆಲಸನ ನಾನು ಮಾಡ್ಕೊಳ್ಬಹುದು. ಬೇರೆ ಕಡೆಯಿಂದಾನು ನನ್ಗೆ ಸ್ವಲ್ಪ ಪ್ರಾಫಿಟ್ ಕಡಿಮೆ ಬಂದ್ರು ನಮ್ದು ಗ್ರೂಪ್ ಇರುತ್ತಲ್ವಾ, ಸಾಯಿ ಫೀಲಿಂಗ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಕಡಿಮೆ ಮಾಡ್ಕೋಬಹುದು. ಅದನ್ನ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಸರ್ ಹೇಳಿದ್ದು ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ. ಇವಾಗ ಇವ್ರ ಬಗ್ಗೆ, ಇವ್ರ ಬಿಸ್ನೆಸ್ ಬಗ್ಗೆ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಸರ್ ಬಿಸ್ನೆಸ್ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇವಾಗ ಊಟ ಮಾಡ್ತೀವಿ, ನಾವೊಂದು 5-6 ಜನ ಇದೀವಿ, ನಮ್ ಬಿಸ್ನೆಸ್ ಬಗ್ಗೆ ನಾವ್ ಎಕ್ಸ್ಪ್ಲೇನ್ ಮಾಡ್ಕೊಂತೀವಿ. ಸೊ ನೆಟ್ವರ್ಕಿಂಗ್ ಆಯ್ತು, ಇದ್ರ ಬಗ್ಗೆ ಒಬ್ಬರ ಬಗ್ಗೆ ಒಬ್ಬರು ತಿಳಿತು. ಇದು ಇವತ್ತು 4 ಜನ 10 ಜನ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಡೇ ಅಲ್ಲಿ ಒಬ್ಬೊಬ್ರೆ ಹತ್ಲಿ ನಾನು ಸಾಕು. ಒಬ್ಬೊಬ್ರು ಹತ್ತಾ ಇದ್ದಾಗ 1000 ಇರೋರು 2000 ಆಗ್ತಾರೆ, 2000 ಇರೋರು 30,000 ಆಗ್ತಾರೆ. ನಾನು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಬಂದು 50 ರೂಪಾಯಿ ಇನ್ಕಮ್ಗೆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ನಂದು. ನಾನು ಒಂದು 50 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ಇದಕ್ಕೆ ಟೈಮ್ ಬೇಕಾಗುತ್ತೆ. ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದಿರೋನು, ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಂಡ್ ಬಂದಿರೋನು. ಸೊ ಇದನ್ನ ನಾನು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಾಗುತ್ತೆ ಅನ್ನೋದನ್ನ ನಂಗೆ ಗೊತ್ತು. ಬಟ್ 4 ಜನ 4 ಒಳ್ಳೆ ಮಾತಾಡಿದ್ರಲ್ಲ ಇದ್ರಲ್ಲಿ, ಅದು ಇಂಪಾರ್ಟೆಂಟ್ ಆಗಿತ್ತು. ಅಮರೇಶ್ ಸರ್, ನೀವು ಒಂದ್ ಮಾತೇನಾದ್ರು ಇದ್ರ ಬಗ್ಗೆ ಏನ್ ಅನ್ಸ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಗ್ರೂಪ್ ಕ್ರಿಯೇಟ್ ಮಾಡ್ಬಿಡಿ, ಅವ್ರ ಪ್ರೊಫೆಷನ್ ಏನೇನಿದೆ ಗೊತ್ತಾದ್ರೆ ಗ್ರೂಪ್ ಅಲ್ಲಿ ಇರೋರ್ಗೆ ಗೊತ್ತಾಗುತ್ತೆ, ಇವ್ರು ಈ ಪ್ರೊಫೆಷನಲ್ ಇದಾರೆ, ಅವ್ರು ನಮ್ ಸಾಯಿ ಫೀಲಿಂಗ್ ಫ್ಯಾಮಿಲಿ ಇದೆ, ಅವ್ರ ಕಡೆಯಿಂದ ಹೋದ್ರೆ ನಮ್ ಸ್ವಲ್ಪ ಬೆನಿಫಿಟ್ ಆಗ್ಬಹುದು ಅನ್ನೋದು ಎಲ್ಲರಲ್ಲೂ ಕ್ರಿಯೇಟ್ ಆಗುತ್ತೆ. ಅದು ಒಂದು ಗ್ರೂಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಂಬರೀಶ್ ಸರ್ ಕೂಡ ಜಾಸ್ತಿ ತುಂಬಾ ಕೈಂಡ್ ಹಾರ್ಟೆಡ್ ಮನುಷ್ಯ. ಏನಾದ್ರು ಸರ್ ಈ ತರ ನನಗೆ ಯಾವಾಗಾದ್ರೂ ಎಮರ್ಜೆನ್ಸಿಗೆ ಅಮೌಂಟ್ ಬೇಕು ಸರ್ ಅಂದ್ರೆ, ಸರಿ ಸರ್ ಆಯ್ತು ಚೆಕ್ ಕೊಡ್ತೀನಿ ತಗೊಂಡೋಗಿ ಅಂತ. ಸೊ ಇದ್ರಲ್ಲಿ ನಾನು ಏನ್ ಪಾಠ ಕಲಿಸ್ತೀನಿ ಅಂದ್ರೆ, ಪಕ್ಕ ನನಗೆ ಇನ್ನೊಂದು 3 days ಅಲ್ಲಿ 4 days ಅಲ್ಲಿ ಅಮೌಂಟ್ ಬರ್ತಿದೆ. ಸೊ ಯಾರೋ ಒಬ್ರು ಟ್ರಸ್ಟೆಡ್ ವ್ಯಕ್ತಿ ಇರ್ತಾರೆ, ಇದರಿಂದ ನಾವು ಅವ್ರ ಹತ್ರ ದುಡ್ಡಿಸ್ಕೊಂಡು ಮತ್ತೆ ಆನ್ ಟೈಮ್ಗೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಲೋನ್ ಬರುತ್ತೆ ಬಿಡು, ಲೋನ್ ತಗೊಂಡ್ಬಿಡೋಣ 1 ವರ್ಷದಲ್ಲಿ ಮತ್ತೆ EMI ಗಳಲ್ಲಿ ಕಟ್ಕೋಬಹುದು ಅಂತ ಏನ್ ಮಾಡ್ತಾರೆ. ಇಲ್ಲಿ ಬರೋ ದುಡ್ಡು ನನಗೆ ಗೊತ್ತಿರುತ್ತೆ, ಈ ಡೇಟಲ್ಲಿ ನನಗೆ ಅಮೌಂಟ್ ಬರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಏನ್ ಮಾಡ್ತಾರೆ, ಲೋನ್ ತಗೊಂಡ್ಬಿಡೋಣ ಅಂತ ಲೋನ್ ತಗೊಂಡ್ಬಿಟ್ಟಿರ್ತಾರೆ. ಸೊ ಅದು 3 ವರ್ಷ 2 ವರ್ಷ ಟೆನ್ಯೂರು ಲಾಂಗ್ ಎಕ್ಸ್ಟೆಂಡ್ ಆಗ್ಬಿಡುತ್ತೆ, ಮತ್ತೆ ಇಂಟ್ರೆಸ್ಟ್ ಕಟ್ತಾ ಇರ್ತಾರೆ. ಸೊ ಅವ್ರ ಹತ್ರ ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಟಾಗ ಒಂದ್ ಟ್ರಸ್ಟ್, ಒಂದ್ ರಿಲೇಷನ್ ಬೆಳೆಯುತ್ತೆ, ಮತ್ತೆ ಆ ಇಂಟ್ರೆಸ್ಟ್ ಕಟ್ಟೋ ಅವಶ್ಯಕತೆ ಇರಲ್ಲ, ಆ ಟೈಮ್ ಡಿಲೇನು ಕಡಿಮೆ ಆಗ್ಬಿಡುತ್ತೆ. ಎಷ್ಟು ಬೆನಿಫಿಟ್ ಆಗಿರುತ್ತೆ. ಒಂದು ನೆಟ್ವರ್ಕ್, ಒಂದು ಟ್ರಸ್ಟ್, ಒಂದು ಮನುಷ್ಯ ಒಬ್ಬನ ನಂಬೋ ಬಿಲ್ಡ್, ಈ ಟ್ರಸ್ಟ್ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ನಾನು ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ರಿಲೇಶನ್ಶಿಪ್ ನಮ್ಮಿಬ್ಬರ ಮಧ್ಯೆ ಇದೆ, ಇದಕ್ಕೆ ನಾನು ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ. ಅವ್ರು ನನ್ನ ಬಗ್ಗೆ ಹೇಳ್ದಿದ್ದಾಗ ನಾನು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಜಾಸ್ತಿ ಇರುತ್ತೆ. ಈ ತರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸೊ ಈ ತರ ಮಾತಾಡ್ತಾ ಇದ್ರೆ ನಾನು ಮಾತಾಡ್ತಾನೆ ಇರ್ತೀನಿ, ಬೇಕಾದ್ರೆ ನಾಳೆ ಬೆಳಿಗ್ಗೆವರೆಗೂ ಏನೋ ಒಂದು ಮಾತಾಡ್ತೀನಿ, ಒಂದು ಟಾಪಿಕ್ ಬಂದ್ರೆ ಇನ್ನೊಂದು ಟಾಪಿಕ್ ಎತ್ಕೊಂತೀನಿ. ಬಟ್ ವೆರಿ ಮಚ್ ಐ ಆಮ್ ಹ್ಯಾಪಿ, ಯಾಕಂದ್ರೆ ಇವತ್ತು ನನಗೆ ಬ್ಲೆಸ್ಸಿಂಗ್ ಸಿಕ್ತು, ನಿಮ್ ಆಶೀರ್ವಾದ ಬೇಕಷ್ಟೇ. ಮತ್ತೆ ಇವಾಗ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಈ ದಾರಿಯಲ್ಲಿ ನಾವ್ ಹೇಳಿರೋ ಇದ್ರಲ್ಲಿ ಕ್ಯಾನ್ ಯು ಪ್ಲೇ ದಟ್ ವಿಡಿಯೋ ಶಾನ್ಸ್? ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರಿಗೂ ನಾನು ಬೆಳೆಯಬೇಕು, ನನ್ನ ಗುರಿ ಮುಟ್ಟಬೇಕು, ಎಲ್ಲರೂ ಗುರುತಿಸುವಂತಹ ವ್ಯಕ್ತಿಯಾಗಬೇಕು, ನಾನು ಏನಾದರೂ ಸಾಧಿಸಬೇಕು ಎಂಬ ಕನಸಿನ ರಾಶಿಯಲ್ಲಿ ಬೆಟ್ಟವನ್ನೇ ಕಿರು ಬೆರಳಿನಲ್ಲಿ ಎತ್ತುವಷ್ಟು ಹುಮ್ಮಸ್ಸಿನಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಆದರೆ 1 ಹೆಜ್ಜೆ 2 ಹೆಜ್ಜೆ ಇಡುವಷ್ಟರಲ್ಲೇ ಅವರ ಮನಸ್ಸಿನಲ್ಲಿ ಇದು ನನ್ನಿಂದ ಸಾಧ್ಯವಿಲ್ಲ ಎಂಬ ಭಾವನೆಗೆ ಸಿಲುಕಿ ಬಿಸ್ನೆಸ್ನ ಹೇರು ಇಳಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸಾಲಕ್ಕೆ ಸಿಲುಕಿ ಅವಮಾನಕ್ಕೆ ಗುರಿಯಾಗಿ ಇಷ್ಟೇ ಜೀವನ ಎಂದು ಆತ್ಮಹತ್ಯೆಗೆ ದುಷ್ಟಚಟಗಳಿಗೆ ಗುರಿ ಹಾಕ್ತಾರೆ. ನಮ್ಮ ದೇಶದಲ್ಲಿ ಲೋ ಕ್ಲಾಸ್, ಮಿಡ್ಲ್ ಕ್ಲಾಸ್, ಹೈ ಕ್ಲಾಸ್ನವರು ಇದ್ದಾರೆ. ಈಗ ಪ್ರೆಸೆಂಟ್ ಲೋ ಕ್ಲಾಸ್ನವರು ನಾಲೆಡ್ಜಬಲ್ ಆಗಿ ರಿಚ್ ಆಗಲು ಪ್ರಯತ್ನಿಸುತ್ತಿದ್ದಾರೆ. ರಿಚ್ ಪೀಪಲ್ ತನ್ನ ಅಜ್ಞಾನದಿಂದ ಮಿಡ್ಲ್ ಕ್ಲಾಸ್ಗೂ ಬರುತ್ತಿದ್ದಾರೆ, ಇನ್ನು ಕೆಲವರು ಲೋ ಕ್ಲಾಸ್ಗೂ ಬರುತ್ತಿದ್ದಾರೆ. ನಮ್ಮ ದೇಶದಲ್ಲಿ 50% ಗಿಂತ ಹೆಚ್ಚು ಯುವಕರಿದ್ದಾರೆ, ಅವರಿಗೆ ಎಜುಕೇಶನ್ ಸಹ ಇದೆ.
ಆದರೆ ಅವರು ಯಾವ ದಾರಿಯಲ್ಲಿ ಹೇಗೆ ಹೋಗಬೇಕು ಎಂಬುವ ಸರಿಯಾದ ಜ್ಞಾನವಿಲ್ಲದೆ ಅವರು ಜೀವನದಲ್ಲಿ ಫೇಲ್ ಆಗುತ್ತಿದ್ದಾರೆ. ಸಾಧನೆ ಮಾಡಿರುವಂತಹ ಅಬ್ದುಲ್ ಕಲಾಂ ಅಪ್ಪು ಎಷ್ಟನ್ನು ನೋಡಿದಾಗ ನಮ್ಮಲ್ಲಿ ಪಾಸಿಟಿವ್ನೆಸ್ ಬರುತ್ತೆ. ಈಗ ನಮ್ಮ ದೇಶದ ಬಹುಪಾಲು ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಫಾರಿನ್ಗೆ ಕಳಿಸುತ್ತಿದ್ದಾರೆ. ಇದರಿಂದ ರಿಲೇಶನ್ಶಿಪ್ ಕುಗ್ಗುತ್ತಿದೆ. ನಮ್ಮ ದೇಶದ ಮಕ್ಕಳಿಗೆ ನಮ್ಮ ಕಲ್ಚರ್ನ ಕಲಿಸಬೇಕು, ನಮ್ಮಲ್ಲೇ ಉಳಿಸಿಕೊಳ್ಳಬೇಕಾಗಿದೆ. ಎಷ್ಟೋ ಕನಸುಗಳನ್ನು ಹೊತ್ತು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರು ಎಲ್ಲೆಲ್ಲಿ ಫೇಲ್ ಆಗುತ್ತಿದ್ದಾರೆ. ಬೇರೆ ಯಾರೋ ಬಿಸ್ನೆಸ್ ಮಾಡಿ ಚೆನ್ನಾಗಿದ್ದಾರೆ, ನಾನು ಬಿಸ್ನೆಸ್ ಮಾಡಿದರೆ ನಾನು ಹಾಗೆ ಆಗುತ್ತೇನೆ ಎಂದು ಸರಿಯಾದ ನಾಲೆಡ್ಜ್ ಇಲ್ಲದೆ ಬಿಸ್ನೆಸ್ ಶುರು ಮಾಡುತ್ತಾರೆ. ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು ಎನ್ನುವ ಸರಿಯಾದ ಜ್ಞಾನ ಇರುವುದಿಲ್ಲ. ಬಿಸ್ನೆಸ್ ಓವರ್ಲೋಡ್, ಫ್ಯಾಮಿಲಿ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಎನ್ನುವ ನಾಲೆಡ್ಜ್ ಇಲ್ಲದೆ ಇರುವುದು. ಬಿಸ್ನೆಸ್ ಅಂದ್ರೆ ಕೆಲವೊಂದು ಸಲ ಲಾಸ್, ಕೆಲವೊಂದು ಸಾರಿ ಪ್ರಾಫಿಟ್ ಆಗುತ್ತೆ. ಲಾಸ್ ಆದಾಗ ಇಷ್ಟೇ ನನ್ನ ಬಿಸ್ನೆಸ್ ಅಂತ ಕುಗ್ಗಬಾರದು. ದೊಡ್ಡವರು ಹೇಳುತ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಂದರೆ ನಮ್ಮ ಸಂಪಾದನೆ ಇದ್ದಷ್ಟೇ ಜೀವನ ಮಾಡು ಎಂದು. ಈ ಯೋಚನೆ ಇಂದು ಬದಲಾಗಬೇಕಾಗಿದೆ. ಪ್ರತಿಯೊಂದಕ್ಕೂ ಹಣ ತುಂಬಾ ಇಂಪಾರ್ಟೆಂಟ್. ನಾವು ಒಬ್ಬರಿಗೆ ಸಹಾಯ ಮಾಡಬೇಕು ಎಂದರೂ ಹಣ ಬೇಕು, ನಾವು ಸಾಧನೆ ಮಾಡಬೇಕು ಎಂದರೂ ಹಣ ಬೇಕು. ನಾವು ಯಾವುದೇ ದೊಡ್ಡ ಕಂಪನಿ ನೋಡಿದರೂ ಅವರು ಸಾಲದಲ್ಲೇ ಇರುತ್ತಾರೆ. ನಾವು ಸಾಲ ಮಾಡುವುದು ತಪ್ಪಲ್ಲ, ಯಾವುದು ಒಳ್ಳೆ ಸಾಲ, ಯಾವುದು ಕೆಟ್ಟ ಸಾಲ ಎಂದು ನೋಡಬೇಕು. ಜಗತ್ತು ಅಪ್ಡೇಟ್ ಆಗುತ್ತಿದೆ. ಕಂಪನಿಗಳಲ್ಲಿ ಫ್ಯೂಚರ್ ನಲ್ಲಿ ಎಂಪ್ಲಾಯ್ಸ್ ಗಳೇ ಇಲ್ಲದ ದಿನಗಳು ಬರುತ್ತೆ. ಎಲ್ಲ ಸಾಫ್ಟ್ವೇರ್ ರೋಬೋ ವರ್ಕ್ ಮಾಡುತ್ತದೆ. ಆ ದಿನಗಳಲ್ಲಿ ನಮ್ಮ ಸ್ಥಿತಿ ಏನು? ನಾನು ಅಪ್ಪ ಹಾಕಿದ ಆಲದ ಮರ ಎಂದು ಅದರಲ್ಲೇ ಇರಬಾರದು. ಈ ಜಗತ್ತಿನ ಅಪ್ಡೇಟ್ ನಲ್ಲಿ ನಾವು ನಾಲೆಡ್ಜ್ ಅನ್ನ ಬೆಳೆಸಿಕೊಂಡು ಅಪ್ಡೇಟ್ ಆಗುವುದು ಅನಿವಾರ್ಯವಾಗಿದೆ. ತನ್ನ ಜೀವನದಲ್ಲಿ ಸೋತು ಇನ್ನು ಏನೂ ಮಾಡಲು ಸಾಧ್ಯವಿಲ್ಲ, ನಾನು ಸೋತು ಹೋದೆ ಎಂಬ ಮನಸ್ಸಿಗೆ ಭರವಸೆಯ ಬೆಳಕು ತರಿಸಿ ಕೈ ಹಿಡಿದು ಮೇಲಕ್ಕೆ ಎತ್ತಿ, ನಿಮಗೂ ಒಂದು ಜಗತ್ತಿದೆ, ನೀವು ಈ ದಾರಿಯಲ್ಲಿ ಹೋಗಿ ಎಂದು ಒಬ್ಬ ಸ್ನೇಹಿತ ನಿಮ್ಮ ಜೊತೆ ಬರುತ್ತಿದ್ದಾರೆ. ಅವರೇ ಮೇಡ್ ಬಿಸ್ನೆಸ್ ಈಸಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆನ್ಲೈನ್ ಅಲ್ಲಿ ಎಲ್ಲಾರು ಇಷ್ಟೊತ್ತವರೆಗೂ ಪೇಷನ್ಸ್ ಆಗಿ ಇದ್ ಮಾಡಿದ್ರು, ಟೆಕ್ನಿಕಲ್ ಇಶ್ಯೂಸ್ ಬಂದಿದ್ರು ಸಹ. ಸೊ ನಿಮ್ಗೆ ಯಾರಾದ್ರೂ ಪ್ರಾಕ್ಟಿಕಲ್ ಆಗಿ ಏನಾದ್ರು ಕ್ವಶನ್ಸ್ ಕೇಳಬೇಕು, ನನ್ ಡೌಟ್ ಇದೆ ಇದ್ರ ಬಗ್ಗೆ ಅಂತಿದ್ರೆ ಓಪನ್ ಆಗಿ ಕೇಳ್ಬೋದು. ಇಲ್ಲಾಂದ್ರೆ ವಿ ಕ್ಯಾನ್ close the session. Thank you so much for being patient even though there is lot of trouble in the online these things. Thank you.